ದಿವಸ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಸಿನಿಮಾ ಬಹಳ ಮಜವಾಗಿದೆ, ತುಂಬ ಫಾಸ್ಟ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ಅಂತ ಚಿಕ್ಸಿಗೆ ನಾನು ಹೇಳ್ತಿದ್ದೆ, ಬಟ್ ಸೆಕೆಂಡ್ ಹಾಫ್ ಅದಕ್ಕಿಂತ ಸೂಪರ್ ಆಗಿದೆ. ಆ್ಯಂಡ್ ಚಿಕ್ಕುಗೆ ಇದು ಒಂದು ಪರ್ಫೆಕ್ಟ್ ಸಿನಿಮಾ. ಆ್ಯಂಡ್ ಅವರು ಹೀರೋ ಆಗಿ ಈ ಸಿನಿಮಾಲಿ ಕಾಣಿಸ್ಕೊಂತಿರೋದು ನಮಗೆಲ್ಲರೂ ಭಾಳ ಸಂತೋಷ. ಈ ಸಿನಿಮಾ ನೋಡಿ ಸಖತ್ ಮಜಾ ಇದೆ. ಬರೀ ಡ್ಯಾನ್ಸ್ ಮಾಡಿಲ್ಲ, ಡ್ಯಾನ್ಸ್ ಸಖತ್ ಮಾಡಿದ್ದಾರೆ. ಸೊ ನಾವೆಲ್ಲ ಸ್ವಲ್ಪ ಡ್ಯಾನ್ಸ್ ಬರುತ್ತೆ ಅಂದ್ಕೊಂಡಿದ್ವಿ, ಈಗ ನಮಗೆ ಕಾಂಪಿಟೇಷನ್ ಚಿಕ್ಕೂ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಿನಿಮಾ 2 ಕಾಲ್ ಅವರು ಹೋಗಿರೋದೇ ಗೊತ್ತಾಗಿಲ್ಲ. ಚಿಕಣ ಅಂತೂ ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಯಾವ ಹೀರೋಗಿಂತ ಕಮ್ಮಿ ಎಲ್ಲ ಚಿಕಣ ಅಂತ ಗ್ಯಾರಂಟಿ ಹೇಳ್ಬೋದು. ಎಲ್ಲರೂ ಬನ್ನಿ, 2 ಕಾಲ್ ಅವರು ತುಂಬ ನಕ್ಕಿ ಮಜಾ ಮಾಡ್ತೀರಾ ಸಿನಿಮಾನ. ಥ್ಯಾಂಕ್ ಯು. ಸಿನಿಮಾ ನೋಡಿದೆ, ತುಂಬ ಇಷ್ಟ ಆಯಿತು. ಸಖತ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ರವಿಶಂಕರ್ ಅವ್ರದ್ದು ಚಿಕಣ್ಣ ಅವ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಿ ಶರಣ್ ಅವ್ರು ಬರ್ತಾರೆ, ಇಡೀ ಸಿನಿಮಾ ಕ್ರೆಡಿಟ್ ಅವ್ರು ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅಂದರೆ ಸಖತ್ ಕಾಮಿಡಿ ಅಂತೂ ವರ್ಕೌಟ್ ಆಗಿದೆ. ಆಮೇಲೆ ಚಿಕಣ್ಣ ಅವರು ಈಗ ಹೀರೋ ಆಗಿದ್ದಾರೆ ಸಖತ್ತಾಗಿ. ಆಮೇಲೆ ಡ್ಯಾನ್ಸೆಲ್ಲ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಎಮೋಷನ್ ಇದೆ, ಕಾಮಿಡಿ ಇದೆ. ಮುಂಚಿನ ಥರ ಅವರು ಅತಿ ಹೆಚ್ಚು ಸಿನಿಮಾಗಳು ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಸಿನಿಮಾ ಸಖತ್ತಾಗಿದೆ, ಸೂಪರ್ ಆಗಿದೆ. ಅಣ್ಣ ಸ್ವಲ್ಪ ಹಿಂದೆ ಹೋಗೋಣ, ಸ್ವಲ್ಪ ಹಿಂದೆ ಹೋಗಿ. ಹಿಂಗೆ ತಗೊಳಕ್ಕಾಗಲ್ಲ ನನಗೆ. ಚಿಕಣ ಹೇಳಿ, ಇಷ್ಟು ವರ್ಷಗಳ ಕನಸು ಈಡೇರಿದೆ. ತಮಗೆ ಕಂಗ್ರಾಚುಲೇಷನ್ ಮೊದಲು ಬಾರಿಗೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಮಾತಾಡ್ತಾನೆ ಇದ್ದೀನಿ, ಮಾತಾಡಿದ್ದೀನಿ. ಸರ್ ಹೇಗಿದೆ ಸ್ನೇಹಿತರುಗಳು ಮಾತಾಡಬೇಕು, ಇವ್ರು ಮಾತಾಡ್ತಾರೆ. ನಮ್ಮ ಚಿಕ್ಕು ಭಾಳ ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಚಿಕ್ಕಣ್ಣ ಅವರು ಫುಲ್ 2.5 ಅವರ್ಸ್ ಅಲ್ಲ 2.5 ಅವರ್ಸ್ ಕ್ಯಾರಿ ಮಾಡ್ತಾರೆ ಸಿನಿಮಾನ. ಇವು ಭಾಳ ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿದ್ದಾರೆ. ಬೀಟ್ ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಥವಾ ಆ್ಯಕ್ಟಿಂಗಲ್ಲಾಗಲಿ, ಅದು ಎಷ್ಟೇ ನಗ್ಸಿದ್ರು ಅಷ್ಟು ಅಳಿಸ್ತಾರೆ. ಅಷ್ಟು ಇಮೋಷ್ನಲ್ ಸೀನ್ಸಲ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್ ಉಮಾಪತಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀರೋನವರು ಇವ್ರಿಗೆ ಭಾಳ ಸಪೋರ್ಟ್ ಕೊಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಎಂಟರ್ಟೈನ್ಮೆಂಟು ಎಲ್ಲೂ ಒಂದೇ ಒಂದು ನಿಮಿಷನೂ ಕೊರತೆ ಆಗಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಉಪಾಧ್ಯಕ್ಷ ಗೆದ್ದಿದೆ. ಆ್ಯಂಡ್ ನಮ್ಗೆ ಭಾಳ ಖುಷಿ ಆಗ್ತಿದೆ. ಚಿಕ್ಕಣ್ಣವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಸರ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಷ್ಟು ವರ್ಷ ಇದೇನು ಚಿಕಣ ಅವರು ಎಂಟರ್ಟೈನ್ ಮಾಡ್ತಾ ಬಂದಿದ್ರು ಕಾಮಿಕಲ್ ವೇ ಅಲ್ಲಿ. ಈ ಸಿನಿಮಾದಲ್ಲಿ ನಮ್ಮ ಯೂತ್ಸ್ಗಾಗಿರ್ಬೋದು, ಯಂಗ್ಸ್ಟರ್ಸ್ಗಾಗಿರ್ಬೋದು, ಹೊಸ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ. ಜೊತೆಗೆ ಒಂದು ಒಳ್ಳೆ ಕ್ಯೂಟ್ ಪೇರ್ ಇಬ್ಬರು, ಹೀರೋ ಮತ್ತು ಹೀರೋಯಿನ್. ಆದಷ್ಟು ಬೇಗ ಮದುವೆ ಆಗಲಿ. ಸಿನಿಮಾ ರಿಯಲ್ ಲೈಫ್ ಇದೆಯಾ? ಸೊ ಇಲ್ಲ, ಕಂಪ್ಲೀಟಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಚಿಕಣ ಬರೋದು ತುಂಬ ಒಳ್ಳೆಯದಾಗಿದೆ ಅಂತ ಇಷ್ಟಪಡ್ತೀವಿ. ಹಾಗೆಯೇ ಪ್ರತಿಯೊಬ್ಬರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡೋದಕ್ಕೆ ಕೇಳ್ಕೊಂಡು. ನಮಸ್ಕಾರ. ಈಗಷ್ಟೇ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಹೊಸ ಹೀರೋ ಲವರ್ ಬಾಯ್ ಚಾಕ್ಲೇಟ್ ಹೀರೋ ಚಿಕಣ್ಣ ಅವ್ರ ಪಿಕ್ಚರ್ ನೋಡಿದ್ವಿ. ಹೇಳ್ಬೇಕಂದ್ರೆ ಡಾರ್ಕ್ ಚಾಕ್ಲೇಟ್ 2.25 ಗಂಟೆ ಚಿಕಣ್ಣನ ಸಿನಿಮಾ ಆದಮೇಲೆ ನಿಮ್ಗೆ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಬರ್ತೀರಾ. ಆ ನಂಬಿಕೆಯಲ್ಲೂ ಮೋಸ ಹೋಗಲ್ಲ. ಅದ್ರಲ್ಲಿ ನಿಮ್ಗೆ ಸರ್ಪ್ರೈಸ್ ಆಗೋದೇನು ಅಂದರೆ, ಒಂದು ಇಮೋಷ್ನಲ್ ಸೀನ್ನ ಚಿಕಣ್ಣ ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆಲ್ಲರೂ ಒಂದು ಕ್ಷಣ ಕಣ್ಣಲ್ಲೇ ನೀರು ಬರೋಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಕೈಲಿ ಅಂದರೆ 10-15 ವರ್ಷ ನೋಡ್ತಾ ಇದೀವಲ್ಲ ಚಿಕಣ್ಣ ಅವ್ರನ್ನ, ಇದು ಒಂದು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ಅವ್ರದ್ದು ಒಂದು ಸಾಂಗಲ್ಲಿ ನಿಜ ಹೇಳಬೇಕು ಅಂದರೆ ನಾನೊಬ್ಬನೇ ಅಲ್ಲ, ನಾವೆಲ್ಲರೂ ಮಾತಾಡ್ಕೊತಾ ಇದ್ದೀವಿ. ಪ್ರಭುದೇವ ಥರ ಕಾಣಿಸ್ತಾರೆ, ಅದೇ ಥರ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಆಗಲೇ ಶಾರುಖ್ ಖಾನ್ ಆಯಿತು, ಈಗ ಪ್ರಭುದೇವ ಅವ್ರಿಗೂ ಹೋಲಿಸ್ತಾರೆ. ನೆಕ್ಸ್ಟು ಯಾರ್ಯಾರಿಗೆ ಹೊಟ್ಟೆ ಹೊಡಿತೀವಿ ಚಿಕನ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳನ್ನ ಹೋಲಿಸಿದ್ದಾರೆ. ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ದಾರೆ. ಮೇನ್ ಥಿಂಗ್ ಅದನ್ನು ಕ್ಯಾರಿ ಮಾಡೋದು ಇಂಪಾರ್ಟೆಂಟು. ನಮ್ಮ ದೀಪಣ್ಣಲಾಗಲಿ ಅಥವಾ ಕರಿಸುಬ್ಬು ಅವರಾಗಲಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಭಾಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ನಗಿಸ್ತಾ ಇರ್ತಾರೆ, ಅಳಿಸ್ತಾರೆ, ಎಲ್ಲ ಎಮೋಷನ್ಸು ಇದೆ. ಎಲ್ಲರೂ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಹೇಳ್ತಾರೆ. ಆಮೇಲೆ ಹಂಗೆ ನಮ್ಮ ಧರ್ಮಣ್ಣ ಅವರು ಮತ್ತು ಹೀರೋಯಿನ್ ಅವರು
ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲರೂ ಅವ್ರ ಕೆಲಸ ತುಂಬ ಜವಾಬ್ದಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಶಾರುಖ್ ಖಾನ್ ಫೋನಲ್ಲೆಲ್ಲ ಚೇಂಜ್ ಮಾಡ್ಬಿಡ್ತೀವಿ ಶಾರುಖ್ ಖಾನ್ ಅಂತ ಚೆನ್ನಾಗಿ ಮಾಡಿದ್ರು. ಚಿಕ್ಕಣ ಹೇಳಿ, ಗೆಳೆಯರ ಒಂದು ಸಾತು, ಬಹಳ ದಿನಗಳ ಕನಸು, ಒಂದು ಜರ್ನಿ, ದೊಡ್ಡ ಜರ್ನಿ. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕೆಂದರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗಿದೆ ನನಗೆ. ಯಾಕಂದರೆ ಅಷ್ಟು ಜನ ಬಂದು ಎಲ್ಲರೂ ಹರಿಸ್ತಾ ಇದ್ದಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.